ಒಂಥರ ಸ್ಟೋರಿಗಳು ಗ್ಲೋಬಲೈಸ್ ಆಗ್ತಿಲ್ವಾ? ಖಂಡಿತವಾಗ್ಲು ಅದು ಗಡಿನೇ ಇಲ್ಲ ಈಗ, ಇದು ಅಲ್ಲಿದು ಅದು ಇಲ್ಲಿದು ಅಂತ. ಬಿಕಾಸ್ ನಿಮಗೆ ಜನರಿಗೆ ಅದು ಬೇಕಾಗಿದೆ ಅಂತ ಅನ್ಸುತ್ತೆ. ಜನ ಆ ಥರದ್ದು ಇಷ್ಟಪಡ್ತಿದ್ದಾರೆ. ಜನರು ಮೊದಲು ಅದನ್ನ ಇಷ್ಟಪಡ್ತಿದ್ರು. ಸೊ ಅದನ್ನ ನಿಮಗೆ ಈ ಥರದ ಕಥೆಗಳು ನೀವು ಎಷ್ಟೊಂದು ವರ್ಡ್ ಸಿನಿಮಾಗಳಲ್ಲಿ ನೋಡಿಲ್ವಾ? ಒಂದು ಯಾವುದೋ ಒಂದು ಊರಿನ ಕಥೆಗಳು, ಹಳ್ಳಿ ಕಥೆಗಳು, ಯಾರೋ ಒಬ್ಬ ವ್ಯಕ್ತಿಯ ಕಥೆಯನ್ನ ಸೊ ಎಷ್ಟೊಂದ್ರಲ್ಲಿ ನೋಡಿರ್ತೀವಿ ನಾವು. ನಮ್ಮಲ್ಲಿ ಇದ್ದಿದ್ದು ನಾವು ರಿಯಲೈಸ್ ಮಾಡಿರಲ್ಲ ಅಷ್ಟೇ. ಸೊ ನಮ್ಮಲ್ಲಿ ಬಂದಾಗ ಅವ್ರಿಗೆ ಅದು ಇನ್ನೂ ಹತ್ರ ಆಗ್ಬಿಡುತ್ತೆ. ನಾವು ಹಾಲಿವುಡ್ ಅಲ್ಲಿ ಬಂದಾಗ ಬಾಯಿ ತಕೊಂಡು ನೋಡಿರ್ತೀವಿ. ಒಂದು ವಿಚಾರಗಳು ಹೊರಹೊಮ್ತಾ ಇದೆ, ಸ್ಪಿರಿಚುವಲಿ ಆಗ್ಬೋದು ಅಥವಾ ನಿಮಗೆ ನಮ್ಮ ತನಗಳು ಅನ್ನೋದಾಗ್ಬೋದು, ನಮ್ಮ ದೇಶ ಭಾಷೆ, ಜನರಿಗೆ ಇನ್ನೂ ಜಾಸ್ತಿ ಕನ್ಸರ್ನ್, ಮತ್ತೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ತುಂಬ ಕನ್ಸರ್ನ್. ಆಮೇಲೆ ಅದ್ರ ಬಗ್ಗೆ ನಾವು ಗಮನ ಕೊಡ್ತಾ ಹೋಗ್ಬೇಕು. ನಾವೆಲ್ಲರೂ ಕೂಡ ನಮ್ಮ ಫೀಲ್ಡಲ್ಲಿ ನಮ್ಮ ಜಾಗದಲ್ಲಿ ಕೂತ್ಕೊಂಡು ಅಂತ ಅದ್ರ ಮೇಲೆ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ. ಮೋಸ್ಟ್ಲಿ ಅದು ಒಂದು ಸಣ್ಣ ಮಟ್ಟಿಗೆ ಏನೋ ಒಂದು ಡಾಕ್ಯುಮೆಂಟೇಶನ್ ಆಗ್ಬೋದು. ಸೊ ಅದನ್ನು ಹೊರಗಡೆ ಪ್ರಪಂಚಕ್ಕೆ ನಮ್ಮಲ್ಲಿ ನಾನು ಯಾವಾಗಲೂ ಹೇಳೋದಂದ್ರೆ, ನಮ್ದು ನೀವು ನಿಮ್ಮ ಮನೇಲಿ ಎಷ್ಟು ಬೇಕಾದ್ರೂ ಇರಲಿ ಪ್ರಾಬ್ಲಮ್ಸ್, ನಿಮ್ಮ ಮನೆಗೆ ಅತಿಥಿಗಳು ಬಂದಾಗ, ನಿಮ್ಮ ಮನೆಗೆ ಸಂಬಂಧಿಗಳು ಬಂದಾಗ ನೀವು ಅದೆಲ್ಲವನ್ನ ಹೊರಗಾಕೊಂಡು ಕುತ್ಕೊಳ್ಳೋದಿಲ್ಲ. ನೀವು ಆದಷ್ಟು ದಟ್ ಇಸ್ ವಾಟ್ ಹೌ ಸೋಫಾ ಮೇಲೆ ಕವರ್ ಹಾಕಿ ಚಂದ ಮಾಡಿ ಅವ್ರನ್ನ ಕೂರಿಸಿ ಅವ್ರನ್ನ ಚಂದ ಮಾಡಿ ನಾವು ಗೆಸ್ಟ್ಗಳನ್ನ ಟ್ರೀಟ್ ಮಾಡಿ ಕಳಿಸ್ತೀವಿ ನಾವು. ಹಾಗಾಗಿ ನಾವು ನಮ್ಮಲ್ಲಿ ಎಷ್ಟು ಬೇಕಾದ ಸಮಸ್ಯೆಗಳಾಗ್ಬೋದು ಅದೆಲ್ಲವೂ ಇರುತ್ತೆ. ಅದಕ್ಕೆಲ್ಲವೂ ನಾವು ಸೊಲ್ಯೂಷನ್ ಕಂಡಿಟ್ಕೊಳ್ತಾ ಹೋಗ್ಬೇಕು. ನಾವು ಅದನ್ನ ಅಡ್ರೆಸ್ ಮಾಡ್ತಾ ಹೋಗ್ಬೇಕು. ಖಂಡಿತವಾಗ್ಲೂ ಅದನ್ನ ನೋಡ್ಬೇಕು, ಅದಕ್ಕೆ ಗಮನ ಕೊಡ್ಬೇಕು ನಾವು. ಸೇಮ್ ಟೈಮ್ ನಾವು ನಮ್ಮ ವಿಚಾರಗಳನ್ನ ಹೊರಗಡೆಗೆ, ನಮ್ಮಲ್ಲಿ ಎಷ್ಟೋ ಪಾಸಿಟಿವ್ ಆಗಿರುವಂಥ ವಿಷಯಗಳಿದೆ, ಎಷ್ಟೋ ಚಂದದ ವಿಚಾರಗಳಿದೆ, ನಮ್ಮ ಹೆಮ್ಮೆಯನ್ನು ನಾವು ಹೇಳಬೇಕಲ್ಲ. ಇನ್ನು ಅಂದರೆ ಇಂಡಿಕ್ ರಿನೇಸನ್ಸ್ ಅಂತ ಕರಿತೀವಿ ನಾವು. ಭಾರತೀಯತೆಯ ಬಗ್ಗೆ ಹೊಸದಾಗಿ ಹುಟ್ಟಿಕೊಂಡಿರುವಂತಹ ಪ್ರೀತಿ, ಅದು ಯುವಕರ ಅಂದ್ರೆ ಹೊಸ ತಲೆಮಾರಿಗೆ ಅದು ತುಂಬಾ ಇಂಪಾರ್ಟೆಂಟ್. ಬಹಳ ಖುಷಿ ಎಲ್ಲರೂ ಅದ್ರ ಬಗ್ಗೆ ಅಂದ್ರೆ ಎಷ್ಟೋ ಮೊದಲೆಲ್ಲ ಒಂದ್ ಕಾಲ ಇತ್ತು, ಎಲ್ಲ ಹೊರಗಡೆ ಹೋಗ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ. ಈಗೆಲ್ಲ ಏನ್ ಹೇಳ್ತಾರೆ, ಬಾಗರು ನಮ್ಮ ಊರಲ್ಲಿ ನಾವು ಅದಕ್ಕಿಂತ ಜಾಸ್ತಿ ಜೋರಾಗಿ ಮಾಡ್ತೀವಿ ನಾವು ಅಂತ.